ಜಿಲ್ಲಾಡಳಿತದಿಂದ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ಪ್ರವಾಸೋದ್ಯಮ ಮಂಡಳಿ ಹಾಗೂ ರೇಣುಕಾ ಯಲ್ಲಮ್ಮ ದೇವಿ ಪ್ರಾಧಿಕಾರದ ಮುಖಾಂತರ ಇವತ್ತು ಭಾರತ ಹುಣ್ಣಿಮೆ ಜಾತ್ರಾ ಅಂಗವಾಗಿ ಬಹಳ ವ್ಯವಸ್ಥಿತವಾಗಿ ನಾವು ಆಯೋಜನೆ ಮಾಡಿಕೊಂಡಿದ್ವಿ. ಅದಕ್ಕೆ ಸ್ಥಳೀಯ ಶಾಸಕರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಅದೇ ರೀತಿ ನಮ್ಮ ಮಂಡಳಿಯ ಅಧ್ಯಕ್ಷರು, ಪ್ರವಾಸೋದ್ಯಮ ಸಚಿವರು, ಅದೇ ರೀತಿ ನಮ್ಮ ಮುಜರಾಯಿ ಸಚಿವರು ಎಲ್ಲರಿಗೂ ನಾನು ಕೃತಜ್ಞತೆ ಹೇಳಲಿಕ್ಕೆ ಬಯಸುತ್ತೇನೆ. ಈ ವರ್ಷ ತಾವು ನೋಡಬಹುದು, ಸರಿಸುಮಾರು 10 ಲಕ್ಷ ಭಕ್ತಾದಿಗಳು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ವ್ಯವಸ್ಥಿತವಾಗಿರುವಂತಹ ಒಂದು ನಾವು ಆವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ವಿ. ಜನರು ಬರ್ತಾ ಇದ್ದಾರೆ, ದೇವಿ ದರ್ಶನ ಮಾಡಿಕೊಂಡು ಬಹಳ ಶಿಸ್ತಿಂದ ಅವರು ವಾಪಸ್ ಹೋಗ್ತಾ ಇದ್ದಾರೆ. ಇದೇ ರೀತಿಯ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಪ್ರಾಧಿಕಾರದ ಸೆಕ್ರೆಟರಿ ಅಶೋಕ್ ಅವರು ಇರ್ಬೋದು, ನಮ್ಮ SP ಸಾಹೇಬ್ರು ಇರ್ಬೋದು, ಎಲ್ಲ ನಮ್ಮ ತಂಡದ ಎಲ್ಲ ಸದಸ್ಯರು ಬಹಳ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಹಿಂದಿನ 15 ದಿವಸದಿಂದ ಸರಿಸುಮಾರು 200 ಲೋಡ್ ಅವರು ಕಸವನ್ನು ಇಲ್ಲಿಂದ ಡಿಸ್ಪೋಸ್ ಮಾಡಿದ್ದಾರೆ, ಸೈಂಟಿಫಿಕಲಿ ಡಿಸ್ಪೋಸ್ ಮಾಡಿದ್ದಾರೆ. ಅದಲ್ಲದೆ ಗೂಡಂಗ್ಲಿಗಳು ಇರ್ಬೋದು, ಅದರದ್ದು ರೋಡ್ ಮೇಲೆ ಇರೋ ಏನು ವ್ಯವಸ್ಥೆ ಇದೆ ಎಲ್ಲ ಬಹಳ ಶಿಸ್ತಿಂದ ಅವರು ಮಾಡಿಕೊಟ್ಟಿದ್ದಾರೆ. ಈ ಬಾರಿ ಮುಖ್ಯ ಬದಲಾವಣೆ ಏನಪ್ಪಾ ಅಂತಂದ್ರೆ, ಒಂದು ಅರ್ಧ ಏನು ಕಂಪ್ಲೀಟ್ ಆಗಿತ್ತು ಔಟರ್ ರಿಂಗ್ ರೋಡ್, ಅದನ್ನ ಈ ಸತಿ ಪೂರ್ಣಗೊಳಿಸಿದ್ದು. ಆ ಪೂರ್ಣಗೊಳಿಸಿದ್ದು ಕೂಡ ನಾವು ತಾತ್ಕಾಲಿಕವಾಗಿ ಪೂರ್ಣಗೊಳಿಸಿದ್ದೀವಿ. ಯಾಕಂತಂದ್ರೆ ಸ್ವಲ್ಪ ಪ್ಲಾನಿಂಗ್ ಅದಕ್ಕೆ ಬೇಕಾಗಿತ್ತು. ನಮ್ಮ ಫಸ್ಟ್ ಮನವಿ ನಾವು ಒಂದು 15 ದಿವಸದ ಕೆಳಗಡೆ ನಮ್ಮ DC ಸಾಹೇಬರಿಗೆ ಮಾಡಿದ್ವಿ. ನಮಗೆ ಮೇನ್ ಪ್ರಾಬ್ಲಮ್ ಇರೋದು ಪಾರ್ಕಿಂಗ್ ಮತ್ತೆ ಈ ಔಟರ್ ರಿಂಗ್ ರೋಡ್. ಔಟರ್ ರಿಂಗ್ ರೋಡ್ ಪೂರ್ತಿ ಆಗದೆ ಇರೋದಕ್ಕೆ ನಮ್ಮ ಟ್ರಾಫಿಕ್ ಮೂವ್ಮೆಂಟ್ ಆಗ್ತಾ ಇಲ್ಲ ಅನ್ನೋದು. ಅದನ್ನ DC ಸಾಹೇಬ್ರ ಗಮನಕ್ಕೆ ತಂದಾಗ ಕೇವಲ 10 ದಿನದಲ್ಲಿ ಅದ್ರದ್ದು ಎಸ್ಟಿಮೇಟ್ ಮಾಡಿಸಿ ಅದನ್ನ ಕಂಪ್ಲೀಟ್ ಮಾಡಿ ನಿರ್ಮಿತಿ ಕೇಂದ್ರದ ಮುಖಾಂತರ ನಮ್ಗೆ ಕೊಡ್ಸಿದ್ರು. ಅದಷ್ಟೇ ಅಲ್ಲ, ಆ ಎಂಟೈರ್ ಏನು ಇನ್ಕಂಪ್ಲೀಟ್ ಔಟರ್ ರಿಂಗ್ ರೋಡ್ ಇತ್ತು, ಅದ್ರ ಅಕ್ಕಪಕ್ಕ ಪಾರ್ಕಿಂಗಿಗೆ ನಮ್ಗೆ ಸುಮಾರು 1.5 ಕಿಲೋಮೀಟರ್ ಪಾರ್ಕಿಂಗಿಗೆ ಜಾಗ ಸಿಕ್ತು. ಅದ್ರ ಜೊತೆಗೆ ಅಲ್ಲಿ ಬಂದು ಏನು ನಿಮ್ ನೋಡಿದಿರಿ, ಇಲ್ಲಿ ಬಂದಿರ್ತಕ್ಕಂಥ ಜನ 2-3 ದಿವಸ ಮುಂಚೆ ಬಂದು ಟ್ರ್ಯಾಕ್ಟರ್ ಮತ್ತೆ ಚಕಡಿ ಗಾಡಿಯಲ್ಲಿ ಬಂದ್ಬಿಟ್ಟು ಇಲ್ಲಿ ವಸತಿ ಮಾಡ್ಕೊಂಡ್ಬಿಡ್ತಾರೆ, ಟೆಂಟ್ ಹಾಕೊಂಡು. ಅವರಿಗೆ ಪಾರ್ಕಿಂಗ್ ಜೊತೆಗೆ ಅಲ್ಲಿ ಲೈಟಿನ ವ್ಯವಸ್ಥೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆಲ್ಲ ಮಾಡಿದ್ರಿಂದ ಜನ ಕೂಡ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಯ್ತು. ಇದ್ರ ಜೊತೆಗೆ ನಾವು ಮತ್ತೊಂದು ಮನವಿಯನ್ನ ಹೇಳಿದ್ವಿ DC ಅವರಿಗೆ. ನಮ್ ಮೇನ್ ಇಂಪಾರ್ಟೆಂಟ್ ಇಶ್ಯೂ ಅಂತಂದ್ರೆ, ಒಳಗಡೆ ಇರ್ತಕ್ಕಂಥ ರಸ್ತೆಗಳಲ್ಲಿ ಜನರು ಅನಾವಶ್ಯಕವಾಗಿ ಪಾರ್ಕಿಂಗ್ ಮಾಡುವಂಥದ್ದು. ನಮ್ಮ ಪೊಲೀಸರು ನಾವ್ ಎಷ್ಟೇ ಜನ ಇದ್ರು ಕೂಡ ಪ್ರತಿಯೊಂದು ಹೆಜ್ಜೆ